ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಮಸಾಲೆ ಅಕ್ಕಿ ರೊಟ್ಟಿಗೆ ಈ ಮಸಾಲೆ ನಾವು ರುಬ್ಕೋಬೇಕು. ಈ ಮಸಾಲೆ ರುಬ್ಕೊಳ್ಳೋದು ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದಕ್ಕೆ ಇವಾಗ ನಾನು ಈಗ ಹೇಳ್ತೀನಿ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸು, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋದನ್ನ ಅಕ್ಕಿ ರೊಟ್ಟಿಗೆ ಹಾಕ್ಕೊಬೇಕು. ಒಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ 3ರಿಂದ 4, ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು 2 ಜೊತೆಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಸಿಟ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಸಿಟ್ಟು ತೊಗೊಂಡಿದ್ದೀನಿ. ನೀವು ಒಂದೊಂದೇ ಹಾಕೊಂಬಿಡೋಣ ಎಲ್ಲ ಬಟ್ಲಿಗೆ. ಸ್ವಲ್ಪ ಸೊಪ್ಪು, ಈರುಳ್ಳಿ, ತರಕಾರಿ ಎಲ್ಲ ಜಾಸ್ತಿ ಇದೆ ರೊಟ್ಟಿಗೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಮಸಾಲೆನೂ ಹಾಕ್ತೀವಲ್ವಾ, ಮಸಾಲೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಇದು ಮಸಾಲೆ ಅಕ್ಕಿ ರೊಟ್ಟಿ. ಇದು ಮಸಾಲೆ ಅಕ್ಕಿ ರೊಟ್ಟಿಗೆ ಮಸಾಲೆ ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು ನೋಡಿ. ಇಷ್ಟು ಹಸಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಮಸಾಲೆ ಹೇಳಿತು. ಈ ಮಸಾಲೆ ರುಬ್ಕೊಂಡಿರೋದು ಹಾಕ್ಕೊಂಡ್ರೆ ಉಪ್ಪು ನೋಡಿ, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಬಿಡೋಣ. ಈ ಮಸಾಲೆಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡಿರ್ತೀವಿ. ಮಸಾಲೆ ನೋಡಿ ಹಿಂಗೆ ಹಿಟ್ಟೊಳಗಡೆ ಹಾಕಿ ಕಲಿಸ್ಬೇಕು. ಆವಾಗೇ ನಿಮಗೆ ಮಿಕ್ಸರ್ ಕ್ಲೀನಾಗಿ ಆಗುತ್ತೆ. ನಾವು ತರಕಾರಿ ಒಳಗಡೆ ಹಾಕಿ ಕಲಿಸ್ಬಿಟ್ರೆ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ. ನಾವು ಹಿಂಗೆ ಉಪ್ಪೆಲ್ಲ ಹಾಕ್ತೀವಲ್ವ, ಆವಾಗ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಇದ್ರ ಜೊತೆಗೆ ಒಂದು ಕಾಂಬಿನೇಷನ್ನು ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ, ತೋರಿಸ್ತೀನಿ ಹೆಂಗೆ ಅಂತ. ಕಡಲೆ ಬೀಜದ ಚಟ್ನಿಗೆ ನೋಡಿ ಇಷ್ಟು ಐಟಮ್ ಬೇಕಾಗುತ್ತೆ. ಒಂದು 3/4 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಬನ್ನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬನ್ನಿ ಸ್ಟವ್ ಅಂಟಿಸ್ಕೊಳ್ಳೋಣ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಕು ಫ್ರೈ ಮಾಡೋಕ್ಕೆ, ಏನು ಜಾಸ್ತಿ ಏನು ಬೇಕಾಗಲ್ಲ. ಮಸಾಲೆ ರೊಟ್ಟಿಗೆ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ರೀ. ಇದು ಮಸಾಲೆ ರೊಟ್ಟಿನ ಅಕ್ಕಿ ವೆದರಲ್ಲಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಅನ್ನ ಸಾಂಬಾರೆಲ್ಲ ಇಷ್ಟ ಆಗೋಲ್ಲ. ಈ ಥರ ರೊಟ್ಟಿ ಅದು ಇದು ಇದ್ದರೆ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆರಾಮಾಗಿ ತಿಂತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಈಸಿ, ಇದು ಆರಾಮಾಗಿ ಮಾಡ್ಕೊಬೋದು ನೋಡಿ. ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಕಡಲೆ ಬೀಜ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಮಿಕ್ಕಿತೆಲ್ಲ ಹಂಗೆ ಜೊತೆಲೇ ಹಾಕ್ಕೊಬಿಟ್ರೆ ಪರವಾಗಿಲ್ಲ. ಜೊತೆಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಷ್ಟೊಂದೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡಾಗಿದೆ. ಇದು ಆರೋವರೆಗೂ ನಾವೀಗ ರೊಟ್ಟಿ ಮಾಡ್ಕೊಬಿಡೋಣ. ಬನ್ನಿ ಕಲಿಸ್ಕೊಳ್ಳೋಣ. ಇದು ಎಲ್ಲ ಬಿಸಿನೀರಲ್ಲಿ ಕಲಿಸ್ತಾರೆ. ಬಿಸಿನೀರೇನು ಕಲಸೋದು ಬೇಕಾಗಿಲ್ಲ, ಹಿಂಗೆ ತಣ್ಣೀರು ಹಾಕ್ಕೊಂಡೆ ನೀಟಾಗಿ ಕಲಿಸ್ಕೋಬೋದು ನೋಡಿ. ಫುಲ್ಲು ಏನು ಕಲಸೋದು ಬೇಕಾಗಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಹಿಂಗೆ ಸೈಡಲ್ಲಿ ಹಿಂಗೆ ಕಲಿಸ್ಕೊಂಡ್ರೆ ಸಾಕು ನೋಡಿ. ಹಿಂಗೆ ಕಲಿಸ್ಕೊಂಬಿಟ್ರೆ ನಾವು ಒಂದೊಂದು ರೊಟ್ಟಿ, 2 ರೊಟ್ಟಿಗೆ ಇಷ್ಟಿಷ್ಟೇ ಕಲಿಸ್ಕೊಂಡ್ರೆ ಸಾಕು. ಒಟ್ಟಿಗೆ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಇಟ್ಕೊತಾರೆ ಒಬ್ಬೊಬ್ಬರು, ಹಂಗೆಲ್ಲ ಕಲಿಸ್ಕೊಬಾರ್ದು. ಅಕಸ್ಮಾತ್ ಈ ಹಿಟ್ಟು ಮಿಕ್ಕಿದ್ರೂ ಬೆಳಗ್ಗೆಗೆ ನಾವು ಹಂಗೆ ಫ್ರಿಜ್ಜಲ್ಲಿ ಇಟ್ಟು ಮಾಡ್ಕೊಬೋದು, ಫ್ರೆಶ್ ಆಗಿರುತ್ತೆ. ನಾವು ಹಸಿ ಇಟ್ಟರೆ ಹೊಟ್ಟೆ ನೀರೆಲ್ಲ ಹಾಕಿ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಬೆಳಗ್ಗೆ ಎತ್ತಿದಾಗ ಒಂಥರ ನೀರು ಬರುತ್ತೆ. ಅದಕ್ಕೆ ಯಾವಾಗ ನಾವು ಮಾಡಬೇಕಾದ್ರೂ ಹಿಂಗೆ ಥರ ಸೈಡಲ್ಲಿ ಕಲಿಸ್ಕೋಬೇಕು. ಹಿಟ್ಟನ್ನ ಸೈಡಲ್ಲಿ ಕಲಿಸ್ಕೊಂಡು ನಾವು ಕ್ಲೀನಾಗಿ ರೊಟ್ಟಿ ತಟ್ಕೊಂಡು ಅಕಸ್ಮಾತ್ ಮಿಕ್ಕಿದ್ರೆ ಎತ್ತಿ ಹಂಗೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಜೆ ನಾವು ಡಿನ್ನರ್ಗೆ ಏನಕ್ಕಾದರೂ ಮಾಡ್ಕೋಬೋದು. ಈಗ ಬನ್ನಿ ರೊಟ್ಟಿ ತಟ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಿಂಗೆ ಪೇಪರ್ಗೆ ನೋಡಿ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡ್ರೆ ಕ್ಲೀನಾಗಿರುತ್ತೆ. ತೆಳ್ಳಗೆ ತಟ್ಕೊಬೋದು ಹಿಂಗೆ.
ಹಂಚ ಮೇಲೆ ತಟ್ಕೊಬೋದು. ಹಂಚ ಮೇಲೆ ತಟ್ಕೊಂಡ್ರೆ ಅಷ್ಟು ನೀಟಾಗಿ, ಅಂದರೆ ಒಂದೊಂದು ಹಂಚ್ಗೂ ನಾವು ನೀರು ಹಾಕಿ ಇದು ಮಾಡಬೇಕಾಗುತ್ತೆ. ಅದಕ್ಕೆ ಈ ಥರ ಪೇಪರಲ್ಲಿ ತಟ್ಕೊಬಿಟ್ರೆ ಬಾಣಲಿ ಬಿಸಿಯಾಗಿರುತ್ತಲ್ವ, ಬಾಣಲಿ ಬಿಸಿಯಾಗಿರುತ್ತೆ, ಅವಾಗ ನೀಟಾಗಿ ಬೇಗ ಆಗಿಬಿಡುತ್ತೆ ತವಾ ಬಿಸಿಯಾಗಿರೋದ್ರಿಂದ. ನೋಡಿ ಎಷ್ಟು ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ಚಟ್ನಿ ಎಲ್ಲ ಹಾಕಿದ್ದೀವಲ್ವ, ಅದಕ್ಕೆ ಎಷ್ಟು ಚೆನ್ನಾಗಿ ಬರೋದು. ನಾವು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮಕ್ಕಳು ಮರಿ ತಿಂತಾರೆ, ಖಾರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಮತ್ತು ಟೇಸ್ಟ್ ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲೆ ರೊಟ್ಟಿ, ಇದು ನಾವು ಮಸಾಲೆ ರುಬ್ಬಿಕೊಂಡು ಮಾಡ್ತೀವಿ ನೋಡಿ, ಅದೇ ಮಸಾಲೆ ರೊಟ್ಟಿ. ಸುಮ್ಮನೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ರೊಟ್ಟಿ ಎಲ್ಲ. ಇವಾಗ ಬನ್ನಿ, ಇವಾಗ ಹಾಕ್ತೀನಿ ಹಂಚಿಗೆ. ನೋಡಿ ಹಿಂಗೆ ಹಾಕ್ಕೊಂಬಿಡ್ಬೇಕು ಒಂದೊಂದು ರೊಟ್ಟಿನ. ಒಂದು 2 ನಿಮಿಷ ಬಿಟ್ಟರೆ ಸಾಕು, ಅದು ಪೇಪರ್ ನೀಟಾಗಿ ಬರುತ್ತೆ ಅದೇ ಮೇಲಕ್ಕೆ. ನೋಡಿ ಒಂದು 2 ನಿಮಿಷ ಬಿಟ್ಟರೆ ಹಿಂಗೆ ನೀಟಾಗಿ ಬಂದುಬಿಡುತ್ತೆ, ಏನು ಮುರಿದೋಗಲ್ಲ, ಏನೂ ಆಗೋಲ್ಲ. ಅದಕ್ಕೆ ಪೇಪರಲ್ಲಿ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ರೊಟ್ಟಿ. ಅದರಿಂದ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳೋದು. ಮೇಲಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಅದು ಸ್ವಲ್ಪ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ, ಏನು ಮುರಿದಾಗಲ್ಲ, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ತಣ್ಣೀರಲ್ಲೇ ಆರಾಮಾಗಿ ಕಲಿಸ್ಕೊಬೋದು. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬಿಸಿನೀರು ಬೇಕು, ಅದು ಬೇಕು ಇದು ಬೇಕು ಅಂತಾರೆ, ಏನೂ ಬೇಕಾಗಲ್ಲ. ಆರಾಮಾಗಿ ಸಿಂಪಲ್ಲಾಗಿ ನೀಟಾಗಿ ಕಲಸಾದ ಒಂದು ಕರೆಕ್ಟಾಗಿತ್ತು ಅಂದರೆ ನೀಟಾಗಿ ಯಾವ ರೊಟ್ಟಿ ಆದರೂ ಚೆನ್ನಾಗೇ ಬರುತ್ತೆ. ನೋಡಿ ಅಕ್ಕಿ ರೊಟ್ಟಿ ಆಗಿದೆ ನೀಟಾಗೆ. ಇವಾಗ ಇದಕ್ಕೊಂದು ಚಟ್ನಿ ಮಾಡ್ಕೊಬಿಡೋಣ. ಚಟ್ನಿ ಆವಾಗೆ ಆರಕ್ಕೆ ಇಟ್ಟಿದ್ವಲ್ಲ, ಅದು ರೆಡಿಯಾಗಿದೆ ನೋಡಿ. ಚಟ್ನಿ ಸೂಪರಾಗಿದೆ. ಇವಾಗ ರೊಟ್ಟಿ ತೋರಿಸ್ತೀನಿ ಬನ್ನಿ. ಮಸಾಲೆ ರೊಟ್ಟಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು 10 ಗ್ರಾಮ್ ಪ್ರೋಟೀನ್ ಬರುತ್ತೆ. ಜಿಮ್ಗೆ ಹೋಗೋರು ಎಲ್ಲರೂ ಇದನ್ನು ಆರಾಮಾಗಿ ತಿನ್ಬೋದು. ಇದು ಕಡಲೆ ಬೀಜ ಎಲ್ಲ ಹಾಕಿರ್ತೀವಿ, ಹುರ್ಗಡ್ಲೆ ಹಾಕಿರ್ತೀವಲ್ಲ ಚಟ್ನಿಗೆ, ಅದರಲ್ಲೂ ಪ್ರೋಟೀನ್ ಇರುತ್ತೆ. ಅದರಿಂದ ಇದನ್ನು ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಜಿಮ್ಗೆ ಹೋಗೋರು, ಮನೇಲಿರೋರು, ಮಕ್ಕಳಿಗೆ ಎಲ್ಲ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿದೆ. ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.